ನಮಸ್ಕಾರ ಮಕ್ಕಳೇ, ಮಂಜುಳಾ ಹಂಚನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ 4ನೇ ತರಗತಿಯ ಸವಿ ಕನ್ನಡ ಅಭ್ಯಾಸ ಸಹಿತ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1ರ ಪಾಠ 8 ತಾಯಿಗೊಂದು ಪತ್ರ. ಮಕ್ಕಳೇ, ಇದೊಂದು ಸಮಿತಿಯ ರಚನೆಯಾಗಿದೆ. ಅಭ್ಯಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡೋಣ. ಮುಖ್ಯ ಪ್ರಶ್ನೆ 1 ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಅಜ್ಜ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದರು? ಉತ್ತರ, ಅಜ್ಜ ಮಕ್ಕಳನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋದರು. ಎರಡನೆಯ ಪ್ರಶ್ನೆ, ಅಜ್ಜಿ ಮಕ್ಕಳಿಗೆ ಏನೇನು ಕೊಡಿಸಿದರು? ಉತ್ತರ, ಅಜ್ಜಿ ಉಲ್ಲಾಸ ಮತ್ತು ಧನುಷನಿಗೆ ಆಟದ ಸಾಮಾನು ಹಾಗೂ ತೇಜಸ್ವಿನಿಗೆ ಬಳೆ ಸರ ಕೊಡಿಸಿದರು. ಮೂರನೆಯ ಪ್ರಶ್ನೆ, ಮಕ್ಕಳು ಏನು ನೋಡಿ ಆಶ್ಚರ್ಯಪಟ್ಟರು? ಉತ್ತರ, ಮಕ್ಕಳು ಜಿರಾಫೆ ಕತ್ತನ್ನು ನೋಡಿ ಆಶ್ಚರ್ಯಪಟ್ಟರು. ನಾಲ್ಕನೆಯ ಪ್ರಶ್ನೆ, ಅಮ್ಮನಿಗೆ ಕಾಗದ ಬರೆದವರು ಯಾರು? ಉತ್ತರ, ಅಮ್ಮನಿಗೆ ಕಾಗದ ಬರೆದವರು ಉಲ್ಲಾಸ್. ಮುಖ್ಯ ಪ್ರಶ್ನೆ 2 3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮೊದಲನೆಯ ಪ್ರಶ್ನೆ, ಮೈಸೂರು ದಸರೆಯಲ್ಲಿ ಉಲ್ಲಾಸನು ಏನೇನು ನೋಡಿದನು? ಉತ್ತರ, ಮೈಸೂರು ದಸರೆಯಲ್ಲಿ ಮೆರವಣಿಗೆಯಲ್ಲಿನ ಸ್ತಬ್ಧ ಚಿತ್ರಗಳು, ಕಲಾ ತಂಡಗಳ ಪ್ರದರ್ಶನಗಳು, ಆನೆ ಮೇಲೆ ಅಂಬಾರಿಯಲ್ಲಿದ್ದ ಚಾಮುಂಡೇಶ್ವರಿ ದೇವಿ ಹಾಗೂ ಪಂಜಿನ ಕವಾಯತನ್ನು ನೋಡಿದನು. ಇನ್ನು ಎರಡನೆಯ ಪ್ರಶ್ನೆ, ಪ್ರಾಣಿ ಸಂಗ್ರಹಾಲಯದಲ್ಲಿ ಯಾವ ಯಾವ ಪ್ರಾಣಿಗಳು ಇದ್ದವು? ಉತ್ತರ, ಕೆಂಪು ಮತ್ತು ಕಪ್ಪು ಮುಖದ ಕೋತಿಗಳು, ಸಿಂಹ, ಆನೆ, ಜಿಂಕೆ, ಹುಲಿ, ಚಿರತೆ ಹಾಗೂ ಗೆಂಡಾಮೃಗ ಪ್ರಾಣಿಗಳು ಪ್ರಾಣಿ ಸಂಗ್ರಹಾಲಯದಲ್ಲಿ ಇದ್ದವು. 3 ಉಲ್ಲಾಸನಿಗೆ ಸಂತೋಷವಾಗಲು ಕಾರಣವೇನು? ಉತ್ತರ, ಉಲ್ಲಾಸನ ಅಜ್ಜ ಮತ್ತು ಅಜ್ಜಿ ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ದಸರೆಯ ಮೆರವಣಿಗೆ, ಚಾಮುಂಡಿ ದೇವಿ ಕುಳಿತಿದ್ದ ಅಂಬಾರಿ ಹಾಗೂ ಪ್ರಾಣಿ ಸಂಗ್ರಹಾಲಯದಲ್ಲಿ ವಿವಿಧ ಪ್ರಾಣಿ ಪಕ್ಷಿಗಳನ್ನು ನೋಡಿ ಉಲ್ಲಾಸನಿಗೆ ಸಂತೋಷವಾಯಿತು. ಮುಖ್ಯ ಪ್ರಶ್ನೆ ಈ ಖಾಲಿ ಬಿಟ್ಟಿರುವ ಜಾಗದಲ್ಲಿ ಸರಿಯಾದ ಪದ ಬರೆ. ಮೊದಲನೇ ಪ್ರಶ್ನೆ, ಅಜ್ಜ ನಮ್ಮನ್ನು ಮೈಸೂರು ಡ್ಯಾಶ್ಗೆ ಕರೆದುಕೊಂಡು ಹೋಗಿದ್ದರು. ಸರಿಯಾದ ಉತ್ತರ, ಅಜ್ಜ ನಮ್ಮನ್ನು ಮೈಸೂರು ದಸರೆಗೆ ಕರೆದುಕೊಂಡು ಹೋಗಿದ್ದರು. ಎರಡನೆಯ ವಾಕ್ಯ, ಆನೆಯ ಮೇಲಿನ ಅಂಬಾರಿಯಲ್ಲಿ ಡ್ಯಾಶ್ ಇಟ್ಟಿದ್ದರು. ಸರಿಯಾದ ಉತ್ತರ, ಆನೆಯ ಮೇಲಿನ ಅಂಬಾರಿಯಲ್ಲಿ ಚಾಮುಂಡೇಶ್ವರಿ ದೇವಿ ಇಟ್ಟಿದ್ದರು. ಮೂರನೆಯ ಪ್ರಶ್ನೆ, ಮೈಸೂರಿನಲ್ಲಿ ಡ್ಯಾಶ್ ಮೃಗಾಲಯವಿದೆ. ಸರಿಯಾದ ಉತ್ತರ, ಮೈಸೂರಿನಲ್ಲಿ ಶ್ರೀ ವಿಜಯಚಾಮರಾಜೇಂದ್ರ ಮೃಗಾಲಯವಿದೆ. ನಾಲ್ಕನೆಯ ಪ್ರಶ್ನೆ, ಸಿಂಹದ ಡ್ಯಾಶ್ ನಮ್ಮ ಗಮನ ಸೆಳೆಯಿತು. ಸರಿಯಾದ ಉತ್ತರ, ಸಿಂಹದ ಗರ್ಜನೆ ನಮ್ಮ ಗಮನ ಸೆಳೆಯಿತು. 5 ಕೊಂಬೆಯ ಮೇಲೆ ಡ್ಯಾಶ್ ನಮ್ಮ ಹಾಗೆಯೇ ನಡೆಯುತ್ತಿತ್ತು. ಸರಿಯಾದ ಉತ್ತರ, ಕೊಂಬೆಯ ಮೇಲೆ ಕಾಡು ಮನುಷ್ಯ ನಮ್ಮ ಹಾಗೆಯೇ ನಡೆಯುತ್ತಿತ್ತು. ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ವಾಕ್ಯಗಳು ಸರಿ ಇದ್ದರೆ ಸರಿ, ತಪ್ಪು ಇದ್ದರೆ ತಪ್ಪು ಗುರುತು ಹಾಕಿ. ಮೊದಲನೆಯ ವಾಕ್ಯ, ಉಲ್ಲಾಸನು ತನ್ನ ತಂದೆಗೆ ಕಾಗದ ಬರೆದನು. ಈ ಹೇಳಿಕೆ ತಪ್ಪಾಗಿದೆ. 2 ಕೆಂಪು ಮತ್ತು ಕಪ್ಪು ಬಣ್ಣದ ಕೋತಿಗಳು ಚ್ಯೂ ಚ್ಯೂ ಎಂದು ಶಬ್ದ ಮಾಡುತ್ತಿದ್ದವು. ಈ ಹೇಳಿಕೆ ತಪ್ಪು. ದಸರೆ ಮುಗಿದ ಮರುದಿನ ಚಾಮುಂಡಿ ಬೆಟ್ಟಕ್ಕೆ ಹೋದೆವು. ಈ ವಾಕ್ಯ ಸರಿಯಾಗಿದೆ. 4 ಜಿರಾಫೆ ತನ್ನ ಮರಿಗೆ ಹಾಲು ಉಣಿಸುತ್ತಿತ್ತು. ಈ ಹೇಳಿಕೆ ಸರಿಯಾಗಿದೆ. ಮೃಗಾಲಯದಲ್ಲಿದ್ದ ಹಾವುಗಳನ್ನು ಬಂಡೀಪುರದ ಕಾಡಿನಿಂದ ತರಲಾಗಿದೆ. ಸರಿಯಾದ ಉತ್ತರವಾಗಿದೆ. ದಸರೆ ಹಬ್ಬ 6 ದಿನ ನಡೆಯುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಅಭ್ಯಾಸ ಮೊದಲನೆಯ ಮುಖ್ಯ ಪ್ರಶ್ನೆ, ಮಾದರಿಯಂತೆ ಲಿಂಗ ಬದಲಿಸಿ ಬರೆಯಿರಿ. ಮಾದರಿ, ಅಜ್ಜ ಅಜ್ಜಿ, ತಂದೆ ತಾಯಿ, ಮಾವ ಅತ್ತೆ, ಚಿಕ್ಕಪ್ಪ ಚಿಕ್ಕಮ್ಮ, ಮಗಳು ಮಗ, ತಮ್ಮ ತಂಗಿ.
ಆ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ಬರೆಯಿರಿ. ಮಾದರಿ: ನಮ್ಮ, ನಮ್ಮದು, ನಮ್ಮವರು. ನನ್ನ, ನನ್ನದು, ನನ್ನವರು. ನಿನ್ನ, ನಿನ್ನದು, ನಿನ್ನವರು. ನಿಮ್ಮ, ನಿಮ್ಮದು, ನಿಮ್ಮವರು. ತಮ್ಮ, ತಮ್ಮದು, ತಮ್ಮವರು. ಮುಖ್ಯ ಪ್ರಶ್ನೆ: ಈ ಗುಂಪಿಗೆ ಸೇರದ ಪದ ಆರಿಸಿ ಬರೆ. ಮುಖ್ಯ ಪ್ರಶ್ನೆ ಈದಲ್ಲಿಯ ಮೊದಲನೆಯ ಪ್ರಶ್ನೆ ಶೇಂಗಾ, ಮಾವು, ಗೆಣಸು, ಆಲೂಗಡ್ಡೆ. ಮಕ್ಕಳೇ, ಇದರಲ್ಲಿ ಗುಂಪಿಗೆ ಸೇರದ ಪದ ಮಾವು. ಏಕೆಂದರೆ ಶೇಂಗಾ, ಗೆಣಸು, ಆಲೂಗಡ್ಡೆ ಭೂಮಿಯ ಒಳಗೆ ಬೆಳೆಯುತ್ತವೆ. ಮಾವು ಇದು ಮರದ ಮೇಲೆ ಬೆಳೆಯುವಂತಹದ್ದು. ಕಾಗೆ, ಗೂಬೆ, ಕೋಗಿಲೆ, ಘೇಂಡಾಮೃಗ ಇವೆಲ್ಲವೂ ಕಾಗೆ, ಗೂಬೆ, ಕೋಗಿಲೆ ಪಕ್ಷಿಗಳಾಗಿದ್ದು ಘೇಂಡಾಮೃಗ ಇದೊಂದು ಪ್ರಾಣಿಯಾಗಿದೆ. ಮೂರನೆಯದು ಬಾಳೆಹಣ್ಣು, ಇಡ್ಲಿ, ವಡೆ, ದೋಸೆ. ಇದರಲ್ಲಿ ಬಾಳೆಹಣ್ಣು ಗುಂಪಿಗೆ ಸೇರದ ಪದ. ಏಕೆಂದರೆ ಇವು ಇಡ್ಲಿ, ವಡೆ, ದೋಸೆ ಇವು ಆಹಾರ ಪದಾರ್ಥಗಳಾಗಿದ್ದು ಬಾಳೆಹಣ್ಣು ಹಣ್ಣಿನಲ್ಲಿ ಒಂದಾಗಿದೆ. ಇನ್ನು ಚಿರತೆ, ಗಿಳಿ, ಸಿಂಹ, ಹುಲಿ. ಇದರಲ್ಲಿ ಗಿಳಿ, ಚಿರತೆ, ಸಿಂಹ, ಹುಲಿ ಇವು ಪ್ರಾಣಿಗಳಾಗಿದ್ದು ಗಿಳಿ ಒಂದು ಪಕ್ಷಿಯಾಗಿದೆ. ಮುಖ್ಯ ಪ್ರಶ್ನೆ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸು. ಮೊದಲನೆಯದ್ದು ಕ್ಷೇಮ. ಪತ್ರ ಬರೆಯುವಾಗ ಮೊದಲು ಕ್ಷೇಮದ ಬಗ್ಗೆ ವಿಚಾರಿಸಬೇಕು. 2. ಪ್ರಾಣಿ ಸಂಗ್ರಹಾಲಯ. ನಾನು ಮೈಸೂರಿಗೆ ಹೋದಾಗ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಿದ್ದೆನು. 3. ಉದ್ಯಾನವನ. ಉದ್ಯಾನವನಗಳಲ್ಲಿ ಮಕ್ಕಳು ಆಟವಾಡಲು ಬಯಸುತ್ತಾರೆ. 4. ಸೂಚನಾ ಫಲಕ. ಪ್ರಾಣಿ ಸಂಗ್ರಹಾಲಯದಲ್ಲಿ ಸೂಚನಾ ಫಲಕಗಳನ್ನು ಹಾಕಿದ್ದಾರೆ. ಇದುವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು. ಟೇಕ್ ಕೇರ್ ಮಕ್ಕಳೇ, ಬಾಯ್.